ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋ ಬಂದು ಸಹಸ್ರಲಿಂಗದ ಬಗ್ಗೆ. ಸೊ ಇದ್ಯಾವುದಪ್ಪ ಇದು? ಕೋಟಿಲಿಂಗ ಕೇಳಿದ್ದೀವಿ, ಸಹಸ್ರಲಿಂಗ ಅಂತಿದಾರಲ್ಲ ಅಂತ ಗೊತ್ತಿದ್ದೀರಾ? ಸೊ ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಹತ್ರ. ಇದು ಶಿರ್ಸಿ ಮತ್ತು ಯಲ್ಲಾಪುರಕ್ಕೆ ಹೋಗೋ ಮಧ್ಯದಲ್ಲಿ ಇದೆ. ಸೊ ಈ ನದಿಯಲ್ಲಿ 1678ರಿಂದ 1718ರಲ್ಲಿ ಆಳ್ವಿಕೆ ನಡೆಸಿದ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳಿಲ್ಲದ ಕಾರಣ ಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಸೊ ಮಕ್ಕಳಾದರೆ ನನಗೆ ಶಾಲ್ಮಾಲ ನದಿಯಲ್ಲಿ ಒಂದು ಶಿವಲಿಂಗನ ನಿರ್ಮಿಸ್ತೀನಿ ಅಂತ. ಅದೇ ರೀತಿ ಅವರಿಗೆ ಮಕ್ಕಳಾಗುತ್ತೆ. ಹಾಗಾಗಿ ಅವರು ಅಲ್ಲಿ ಒಂದೆರಡು ಶಿವಲಿಂಗಗಳನ್ನು ನಿರ್ಮಿಸ್ತಾರೆ. ಇದರ ನಂತರ ಬಂದಂಥ ಸದಾಶಿವ ನಾಯಕ ಅನ್ನೋರು ಅವರ ವಂಶಸ್ಥರು ಶಿವಭಕ್ತರಾಗಿದ್ದರಿಂದ ಈ ಲಿಂಗಗಳ ಜೊತೆಗೆ ಇನ್ನೂ ಸಾವಿರಾರು ಲಿಂಗಗಳನ್ನು ಅದೇ ಶಾಲ್ಮಲ ನದಿಯ ದಡದಲ್ಲಿ ಒಂದು ನಿರ್ಮಿಸ್ತಾರೆ. ಇದರಿಂದ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ ಕ್ಷೇತ್ರ ಅಂತ ಹೆಸರು ಬರುತ್ತೆ. ನೀವು ಯಾವಾಗಾದರೂ ಶಿರ್ಸಿ ಕಡೆ ಬಂದರೆ ಶಿರ್ಸಿ ಮಾರಿಕಾಂಬದ ದರ್ಶನವನ್ನು ಮುಗಿಸ್ಕೊಂಡು ನಂತರ ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಕೂಡ ಇದೆ. ಇದು ಶಾಲ್ಮಾಲ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಬ್ರಿಡ್ಜು. ಜಾಗ ಅಂತೂ ತುಂಬಾ ಚೆನ್ನಾಗಿದೆ, ತಪ್ಪದೇ ವಿಸಿಟ್ ಮಾಡಿ.